ಹಾಯ್ ಫ್ರೆಂಡ್ಸ್, ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ಪ್ರೊಸೆಸ್ 2026-2027ನೇ ಸಾಲಿನಲ್ಲಿ ನೀವೇನಾದರೂ ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ತೊಗೋಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಆಗಲಿ ಅಥವಾ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜ್ನಲ್ಲಿ ಆಗಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಈ ವಿಡಿಯೋ. ನೀವೇನಾದರೂ ಗೌರ್ಮೆಂಟ್ ಸೀಟನ್ನು ತೊಗೋಬೇಕಂದಿದ್ರೆ ಆ್ಯಂಡ್ ನಮ್ಮ ರ್ಯಾಂಕ್ ಅಷ್ಟಿದೆ, ನಮ್ಮದು ರ್ಯಾಂಕ್ 1,00,000 ಇದೆ, ನಮ್ಮ ರ್ಯಾಂಕ್ 80,000 ಇದೆ, ನಮ್ಮ ರ್ಯಾಂಕ್ 1,20,000, 1,80,000, 1,50,000 ಏನೇ ಇರಲಿ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಲಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಆಪ್ಷನ್ ಎಂಟ್ರಿ ಹಾಕಬೇಕು, ಯಾವ ರೀತಿ ಕಾಲೇಜ್ಗಳ ಲಿಸ್ಟನ್ನು ರೆಡಿ ಮಾಡಬೇಕು, ಕಂಪ್ಲೀಟ್ ಬಿ ಎಸ್ ಸಿ ನರ್ಸಿಂಗ್ ಪರ್ಟಿಕ್ಯುಲರಾಗಿ ಒಂದೇ ಈ ಕೋರ್ಸದನ್ನು ನಾನು ಕಂಪ್ಲೀಟಾಗಿ ಅಡ್ಮಿಷನ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಸುಮಾರು 4-5 ವರ್ಷಗಳಿಂದ ಈ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಯಾವುದೋ ಒಂದು ಕಾರಣಕ್ಕೆ ನಮ್ಮ ಒಂದು ಪ್ರೀವಿಯಸ್ ಒಂದು ಚಾನಲ್ನ ತೆಗೆದಿದ್ದಾರೆ. ಆದ ಕಾರಣ ಈ ಒಂದು ಚಾನಲ್ನಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಿ ಎಸ್ ನರ್ಸಿಂಗ್ ಮಾಡಬೇಕಂತಂದಿದ್ದಾರಲ್ಲ ಅವರಿಗೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ. ಆ್ಯಂಡ್ ಏನಪ್ಪ ಅಂದರೆ ಯಾವ ರೀತಿ ಕಾಲೇಜ್ ಲಿಸ್ಟ್ ಔಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಈಗ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತಲ್ಲ ಅದನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಲೆಂದಿನೂ ಆಗ್ಬೋದು ಆ್ಯಂಡ್ ಪದೇ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗಾಗಲೇ ನಿಮ್ಮ ಒಂದು KCET ರಿಸಲ್ಟ್ ಬಂದಿದೆ. ಆದಷ್ಟು ಏನಪ್ಪ ಅಂದರೆ ಟೆಲಿಗ್ರಾಮ್ 2 ಟೆಲಿಗ್ರಾಮ್ ಚಾನಲ್ನ ಅದಾವೆ. ಅದರಲ್ಲಿ ಒಂದೇನೈತಲ್ಲ ಡಿಸ್ಕಷನ್ ಗ್ರೂಪ್ ಐತಿ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಆ್ಯಕ್ಟಿವ್ ಆಗಿದ್ದಾರೆ, ಅಂದರೆ ಪ್ರೀವಿಯಸ್ ಇಯರ್ ವಿದ್ಯಾರ್ಥಿಗಳು ಆ್ಯಕ್ಟಿವ್ ಆಗಿದ್ದಾರೆ. ಅವ್ರಿಗೆ ನೀವು ಕಾಲೇಜ್ಗಳ ಇನ್ಫಾರ್ಮೇಷನ್ನ ಕೇಳ್ಬೋದು, ಅಲ್ಲಿ ಕಾಲೇಜ್ಗಳ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ವಾಟ್ಸಪ್ ಗ್ರೂಪ್, ಅದರ ಲಿಂಕನ್ನು ಕಮೆಂಟ್ ಸೆಕ್ಷನ್ರೆ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೇ ಬಿ ಕಮೆಂಟ್ ಸೆಕ್ಷನ್ ಒಳಗೆ ನೋಡಿರಿ ಒಂದು ಸಲ, ಅಲ್ಲಿ ನಿಮ್ಗೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ವಾಟ್ಸಪ್ ಚಾನಲ್ನಲ್ಲಿ ಏನೇ ಸಡನ್ನಾಗಿ ಅಪ್ಡೇಟ್ ಬಂದರೂ ಅಲ್ಲಿ ನಿಮಗೆ ಕೊಡಕ್ಕೆ ಬರ್ತದೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ವಾಟ್ಸಪ್ಪನ್ನು ಯೂಸ್ ಮಾಡ್ತಿರ್ತಾರೆ. ನಮ್ಮ ಒಂದು ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ದಲ್ಲಿ ಏನೈತಿಲ್ಲ ಅಲ್ಲಿ ಒಂದು ಡಿಸ್ಕಷನ್ ಗ್ರೂಪ್ ಇದೆ. ಅದರೊಳಗೆ ಈಗಾಗಲೇ ಹೇಳ್ದಲ್ಲ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಆ್ಯಕ್ಟಿವ್ ಅದಾರೆ. ಬೇರೆ ಕಾಲೇಜ್ಗಳ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಆ್ಯಂಡ್ ನೀವು ನೆಕ್ಸ್ಟ್ ಬಿ ಎಸ್ ನರ್ಸಿಂಗ್ ನೋಟ್ಸ್ ಎಲ್ಲ ಸಿಗುತ್ತೆ. ಅದನ್ನು ಬಿಡ್ರಿ. ಈಗ ಫಸ್ಟ್ ಅಡ್ಮಿಷನ್ ಪ್ರೊಸೆಸ್ ಬರೋಣ. ಈಗಾಗಲೇ ರಿಸಲ್ಟ್ ಬಂದಿದೆ, ನಿಮ್ಮ ಒಂದು ರ್ಯಾಂಕನ್ನು ನೋಡಿದ್ದೀರಾ. ಈಗ ಎಷ್ಟೋ ರ್ಯಾಂಕ್ಗಳನ್ನ ಅದಾವೆ, ಯಾಕಂದರೆ ಈಗೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಅಂದರೆ ಎಲ್ಲ ಕೌನ್ಸ್ಲಿಂಗ್ ಅಟ್ ಎ ಟೈಮ್ ನಡೆಯುತ್ತಲ್ಲ, ಆದ ಕಾರಣ ನಿಮ್ಮ ಒಂದು ರ್ಯಾಂಕನ್ನು ಜಾಸ್ತಿ ತೋರಿಸುತ್ತೆ. ಅಂದರೆ 1,20,000, 1,50,000, 80,000, 90,000 ಈ ರೀತಿ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗುತ್ತೆ. 1,50,000 ಮ್ಯಾಗ ಈ ಥರ ಬಂದಿರ್ತಾರಲ್ಲ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜ್ನಲ್ಲಿ ಸಿಗುತ್ತೆ. ಸ್ವಲ್ಪ ಫೀಸ್ ಮ್ಯಾನೇಜ್ಮೆಂಟ್ ಏನು ಹೇಳುತ್ತಲ್ಲ ಆ ಫೀಸನ್ನು ತೊಗೋತಾರೆ. ಅಂದರೆ ಒಂದು ಫೀಸ್ ಅದನ್ನು ಯೂಸ್ ಮಾಡ್ತೀವಲ್ಲ, ಆ ಒಂದು ಪ್ರೈವೇಟ್ ಕಾಲೇಜ್ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಪ್ರೈವೇಟ್ ಕಾಲೇಜೇ ಗೌರ್ಮೆಂಟ್ ಸೀಟ್, ಬಟ್ ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಒಂದು ಫೀಸನ್ನು ಇರೋದಿಲ್ಲ. ಆ್ಯಂಡ್ ಈ ಕಡೆ ಗೌರ್ಮೆಂಟ್ ಕಾಲೇಜನ್ನು ನೋಡೋದಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟನ್ನು ಪಡ್ಕೋಬೇಕಂದಿರಲ್ಲ ಅವರು ಸ್ವಲ್ಪ ವೇಟ್ ಮಾಡಿರಿ, ತಾಳ್ಮೆ ಇರಲಿ. ಸಡನ್ನಾಗಿ ನಿಮ್ಮ ಗೌರ್ಮೆಂಟ್ ಸೀಟ್ ಸಿಗಬೇಕನ್ನೋ ಸಿಗೋದಿಲ್ಲ. ಅವೆಲ್ಲ ಸ್ವಲ್ಪ ಪ್ರೊಸೆಸನ್ನು ಮುಗಿಬೇಕು. ಈಗ ನೀಟ್ CET 2 ಕಂಬೈನ್ ಆಗಿ ಕೌನ್ಸಿಲಿಂಗ್ ಪ್ರೊಸೆಸ್ ನಡೀತೆ ಅಥವಾ ಲೇಟ್ ಆಗುತ್ತೆ. ಈಗ ಸಡನ್ ಈಗ ಸ್ಟಾರ್ಟ್ ಆಗಿದೆ. ತುಂಬ ವಿದ್ಯಾರ್ಥಿಗಳು ನಮ್ಗೆ ಸೀಟ್ ಸಿಗುತ್ತೋ ಇಲ್ಲೋ, ನಮ್ದು ಅಷ್ಟು ರ್ಯಾಂಕ್ ಆಗಿದೆ, ಇಷ್ಟು ರ್ಯಾಂಕ್ ಆಗಿದೆ ಅಂತಂತಾರೆ. ಹೋದ ವರ್ಷ ಕಂಪೇರ್ ಮಾಡೋದಾದರೆ ಎಷ್ಟೋ ಸೀಟ್ಗಳು ಫಿಲ್ ಆಗಿಲ್ಲ, ಗೌರ್ಮೆಂಟ್ ಸೀಟೇ ಫಿಲ್ ಆಗಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳು ಹೆಂಗಿರ್ತಾರೆ ಅಂತಂದ್ರೆ ನನಗೆ ಎಲ್ಲೇ ಬೇಕಾದಲ್ಲಿ ಸಿಗಲಿ, ಎಷ್ಟೇ ದೂರ ಕಾಲೇಜ್ಗೆ ಇರಲಿ, ಬಟ್ ನನಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂತ ವಿದ್ಯಾರ್ಥಿಗಳು ಅದಾರೆ. ಅವರು ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು ಕಾಲೇಜ್ಗಳು ಲಿಸ್ಟ್ ಔಟ್ ಮಾಡಬೇಕು. ಆ್ಯಂಡ್ ನಮ್ಗೆ ಅಲ್ಲೇ ಸಮೀಪದಲ್ಲಿ ಇರಬೇಕು, ಅಲ್ಲೇ ಸಮೀಪ ಇದ್ದರೆ ಕಾಲೇಜ್ಗೆ ಹೋಗ್ತೀನಿ, ಗೌರ್ಮೆಂಟ್ ಸೀಟ್ ಸಿಗಬೇಕಂದ್ರೆ ಅಂಥ ವಿದ್ಯಾರ್ಥಿಗಳು ಯಾವ ರೀತಿ ರೆಡಿ ಮಾಡಬೇಕು. ಸ್ವಲ್ಪ ಜಾಸ್ತಿ ಇದ್ದವ್ರು ಏನೈತಿಲ್ಲ ಹೆಚ್ಚಿಗೆ ಗೌರ್ಮೆಂಟ್ ಕಾಲೇಜನ್ನು ರೆಡಿ ಮಾಡಬೇಕು, ಜಾಸ್ತಿ ರ್ಯಾಂಕ್ ಇದ್ದವ್ರಿಗೆ. ಅದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಯಾರು ನಿಮ್ಗೆ ಹೆಲ್ಪಿಗೆ ಬರೋದಿಲ್ಲ. ಅಂದರೆ ಏನಪ್ಪ ಅಂದ್ರೆ ಸಡನ್ನಾಗಿ ಏನೇನು ಬಿಟ್ಟರು ಗೊತ್ತಾಗೋದಿಲ್ಲ. ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡೋರಿದ್ರೆ ನಾನು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಬಟ್ ಯಾರ ಮ್ಯಾಗೂ ಡಿಪೆಂಡ್ ಆಗಬೇಡ್ರಿ, ನನ್ನಿಂದನೇ ಹೇಳತ್ತೀನಿ. ಇದು ಅಫಿಷಿಯಲ್ ಪೇಜ್, ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇದನ್ನೇನೈತಿಲ್ಲ ಇದರಲ್ಲಿ ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಸಡನ್ನಾಗಿ ಏನೇ ಅಪ್ಡೇಟ್ ಬಂದರೂ ನಾನು ಫಸ್ಟ್ ವಾಟ್ಸಪ್ ಚಾನಲ್ನೇ ಕೊಡ್ತೀನಿ. ವಾಟ್ಸಪ್ ಚಾನಲ್ ಕಂಪಲ್ಸರಿ ಜಾಯ್ನ್ ಆಗಲೇಬೇಕು. ಯಾರೆಲ್ಲ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂದಿರಲ್ಲ, ಇಲ್ಲಿ ತನಕ ಬಂದವ್ರಿಗೆ ಗೊತ್ತಾಗಿರುತ್ತೆ. ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಬೇಕತ್ತೆ. ಅಲ್ಲಿ ಜಾಯ್ನ್ ಆಗಿದ್ರೆ ವಾಟ್ಸಪ್ ಚಾನಲಲ್ಲಿ ನಿಮ್ಗೆ ಸಡನ್ನಾಗಿ ಏನೇ ಅಪ್ಡೇಟ್ ಬಂದರೂ ನಾನು ಸ್ಕ್ರೀನ್ಶಾಟ್ರೇ ಹಾಕಿಬಿಡ್ತೀನಿ. ಗ್ರೂಪ್ದಲ್ಲಿ ಗೊತ್ತಾಗುತ್ತೆ ಈ ಥರ ಅಪ್ಡೇಟ್ ಬಂದಿದೆ, ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಕಾಲೇಜ್ಗಳ ಲಿಸ್ಟ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಬೇಕು. ಎಲ್ಲ ಥರದ ಇನ್ಫಾರ್ಮೇಷನ್ ಏನೈತಿಲ್ಲ ಕೊಡ್ತಿರ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಕಾಲೇಜ್ಗಳ ಲಿಸ್ಟನ್ನು
ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ಟೆಲಿಗ್ರಾಮ್ ಚಾನಲ್ನು ಹಾಕಿರ್ತೀನಿ. ಎಲ್ಲರೂ ಜಾಯ್ನ್ ಆಗಿರಿ. ಆ್ಯಂಡ್ ನೆಕ್ಸ್ಟ್ ಏನಾರ ಅಪ್ಡೇಟ್ ಬಂದರೆ ಅದನ್ನೂ ಅಪ್ಡೇಟನ್ನು ಕೊಡ್ತೀನಿ. ಯಾರೂ ಅವಸರಾಗಿ ಯಾವುದೇ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಇದೇ ಹೇಳ್ತೀನಿ, ಸಡನ್ನಾಗಿ ನಮ್ಮದು ರ್ಯಾಂಕ್ ಜಾಸ್ತಿ ಇದೆ ಅಂಥೇಳಿ ಎಷ್ಟೋ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೋತಾರೆ. ಸಿಕ್ಕಾಪಟ್ಟೆ ಫೀಸ್ ಇರುತ್ತೆ. ಆ್ಯಂಡ್ ಪ್ರೈವೇಟ್ ಕಾಲೇಜಿನ ಕೆಲವೊಂದು ವಿದ್ಯಾರ್ಥಿಗಳು ಈಗ ಅದನ್ನು ಒಂದು ಏನಪ್ಪ ಅಂದ್ರೆ ಕ್ವಶನ್ ಏನಪ್ಪ ಅಂದ್ರೆ CET ಬರೆದಿಲ್ಲ. CET ಬರೆದಿಲ್ಲ ಅಂದರೆ ಕೆಲವೊಂದು ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ. ಮ್ಯಾನೇಜ್ಮೆಂಟ್ ಸಿಗುತ್ತಾ ಹೋಗಿ ಮಾಡೋದಲ್ಲ, ಅಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಹೆಂಗೈತಿ, ಟೀಚಿಂಗ್ ಫೆಸಿಲಿಟಿ ಹೆಂಗೈತಿ, ಇದ್ರ ಬಗ್ಗೆನೂ ನೀವು ನೋಡಿರಬೇಕು. ಸುಮ್ಮನೆ ಹೋಗಿ ಜಾಯ್ನ್ ಆದರೆ ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಹಾಸ್ಪಿಟಲ್ ಫೆಸಿಲಿಟಿ ಇದೆಲ್ಲ ನೋಡ್ಕೊರಿ. ಅದಾದಮೇಲೆ ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡಿರಿ. ಆ್ಯಂಡ್ KCET ಅಂದರೆ ಏನು ಬರ್ದಿರಲ್ಲ, ರ್ಯಾಂಕ್ ಜಾಸ್ತಿ ಇದ್ರೂ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಎಲ್ಲಿ ಬೇಕಾದಲ್ಲಿ ಹೋದ್ರೂ ನಾ ಗೌರ್ಮೆಂಟ್ CET ತೊಗೋಬೇಕಂದವರು ಅವರಿಗಂತೂ ಫಿಕ್ಸ್ 100% ಜಾಸ್ತಿ ರ್ಯಾಂಕ್ ಇದ್ರೂ ಅವ್ರಿಗೆ ಸೀಟ್ ಸಿಗುತ್ತೆ. ಅದು ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡಿರಬೇಕು. ಕಂಪ್ಲೀಟಾಗಿ BSc ನರ್ಸಿಂಗ್ದು ಏನೈತಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಡ್ಮಿಷನ್ ಪ್ರೊಸೆಸ್. ಅಂದರೆ ಕೆಲವೊಬ್ಬರು ಭಾಳ ಇಂಪಾರ್ಟೆನ್ಸ್ ಇರ್ತದೆ. ಯಾಕಪ್ಪ ಅಂದ್ರೆ ಅದು ಏನಪ್ಪ ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕೇ ಅಂದ್ಕೊಂಡಿರ್ತಾರೆ ಅವರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಇನ್ನೂ ಡೌಟ್ ಹೊಡಿತದೆ ವಿದ್ಯಾರ್ಥಿಗಳಿಗೆ, ನನಗೆ ಸಿಗುತ್ತೋ ಇಲ್ಲೋ, ಯಾವುದೇ ಒಂದು ಪ್ರೈವೇಟ್ ಕಾಲೇಜ್ನಾಗ ಹೋಗಿ ಅಡ್ಮಿಷನ್ ಮಾಡಲಿ, ಈ ಥರ ಬರುತ್ತೆ. ಅಡ್ಮಿಷನ್ ಮಾಡಿದರೂ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಡಕ್ಕೆ ಹೋಗ್ಬೇಡ್ರಿ, ಜೆರಾಕ್ಸನ್ನು ಕೊಡಿರಿ. ಯಾಕಂದ್ರೆ ಇದು ನಂದು ಪರ್ಸ್ನಲಾಗಿ ಹೇಳತ್ತೀನಿ. ಯಾಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಜೆರಾಕ್ಸನ್ನು ಕೊಡಿರಿ. ಏನೋ ರೊಕ್ಕ ಐತಲ್ಲ ಅದು ನಡೀತೆ, ಏನೋ ಒಂದು ಹೋದ್ರೆ ನಡೀತೆ. ಬಟ್ ನೀವೇನೋ ನಿಮ್ಗೆ ನನಗೆ ಗೌರ್ಮೆಂಟ್ ಸೀಟ್ ಸಿಗದೇ ಇದ್ರೆ ಹೆಂಗೆ ಒಂದು ಭಾಳ ಟೆನ್ಷನಲ್ಲಿ ಇದ್ರೂ, ಯಾಕಂದರೆ ನಾವು ಹೇಳೋದು ಮಾತು ಕೇಳೋದೇ ಇಲ್ಲ. ಆದ್ರೂ ನೀವು ಹೋಗಿ ಅಡ್ಮಿಷನ್ ಮಾಡಬೇಕಂದ್ರೆ ಒಂದು ಜೆರಾಕ್ಸ್ ಕಾಪಿ, ಒಂದು ಡಾಕ್ಯುಮೆಂಟ್ಸನ್ನು ಕೊಡಿರಿ. ಆಮೇಲೆ ಇದು ಎಲ್ಲ ಪ್ರೊಸೆಸ್ ಮುಗಿಯೋಣ, ಅದು ಏನೂ ಸಿಗಲಿಲ್ಲ ಅಂದ್ರೂ ಹೋಗಿ ಅಡ್ಮಿಷನ್ ಮಾಡೋಕ್ಕೆ ಬರ್ತದೆ. ಸಡನ್ನಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ಕೊಟ್ಟರೆ ಏನೂ ಉಪಯೋಗ ಆಗೋಲ್ಲ, ಭಾಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಿ. ಯಾರು ನಮ್ಮ ಮಾತು ಕೇಳೋದಿಲ್ಲ ಆ ವಿದ್ಯಾರ್ಥಿಗಳಿಗೆ. ಇದು ನಿಮ್ದು ಏನಾರ ಡೌಟ್ಸ್ ಇದ್ದರೆ, ನಿಮ್ದು ರ್ಯಾಂಕ್ ಎಷ್ಟಿರುತ್ತೆ ಎಷ್ಟಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಏನಾದ್ರು ಕಟ್ ಆಫ್ ಎಷ್ಟಿರುತ್ತೆ ಅದನ್ನು ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮ್ದು ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ಕೇಳಿರಿ.